ದೋಸಾ ₹1 ಎಂಟಣೆಯಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮೂರಾಗ ಯಾಕೆ ಮಾಡಬಾರ್ದು, ₹10 ರೆಂಟಿಗೆ ಒಂದು ಗಾಡಿ ತಗೊಂಡು ಬಾಲಿಂಗ್, ಬ್ಯಾಟಿಂಗ್, ವಿಕೆಟ್ ಕೀಪಿಂಗ್, ಫೀಲ್ಡಿಂಗ್ ಎಲ್ಲ ನಾವೇ ಮಾಡ್ಬೇಕದ. ಇದ್ದದೆಲ್ಲ ನಾವು ಖರ್ಚು ಮಾಡಿದ್ವಿ, ಪೂರ್ತಿ ಎಲ್ಲ ಎಂಟಿ ಆಗಿವಿ. ಇಲ್ಲಿ ಬಂದ ಮೇಲೆ ಇಲ್ಲಿ ಆಂಧ್ರ ಸ್ಟೂಡೆಂಟ್ಸ್ ಭಯಂಕರ ಇದೆ. ಸ್ಯಾಲ್ರಿ ಪರ್ ಡೇ ₹4 ನಾಲ್ಕಣೆ. ಬಹಳ ಕಷ್ಟ ಜೀವನ. ಸ್ಟಾರ್ಟಿಂग डे ₹145 ವ್ಯಾಪಾರ ಆಗಿ बिल्डिंग का कंपाउंड भी नहीं था. झाड़ वगैरह निकाल के 89 स्टार्ट करे. करीब 35 ಇಯರ್ಸ್ ಹೋಗ. ಕೋವಿಡ್ ಒಳಗ ತ್ರಾಸ ಆದ್ರೂ ಲೇಬರ್ಗಳಿಗೆ ಏನು ಕಡಿಮೆ ಮಾಡ್ಲಿಲ್ಲ. ಬಿಸ್ನೆಸ್ ನೊಳಗ ವಿಶ್ವಾಸ ಒಂದು ಮುಖ್ಯ. ಅದು ಕೆಡ್ಸೋಳಕ್ಕೆ ಏನು ಬಹಳ ಟೈಮ್ ಹಿಡಿಯೋದಿಲ್ಲ. ಹುಡುಗರು ಸಣ್ಣ ಸಣ್ಣ ಹುಡುಗರು ದೊಡ್ಡವ್ರ ಆದ್ಮೇಲೆ ಸಹಿತಕ್ಕೆ ಅಂಕಲ್ ನಿಮ್ ಕಡೆ ಬರ್ತಿದೀವ್ರು, ನಾವು ಇಲ್ಲಿ ಗಾಡಿ ಮೇಲೆ ಕೂತಿದ್ದಿದ್ವಿ. ಈಗ ಅವರು ಫಾರಿನ್ ದಾಗ ಇರ್ತಾರೆ ಡಾಕ್ಟರ್ಸ್. ಅವ್ರು ರಮೇಶ್ ನಿಮ್ ಕಡೆ ಬಂದು ನಮ್ ಕಡೆ ದುಡ್ಡು ಇರ್ತಿದ್ದಿಲ್ಲ, ಅವಾಗ ನಾವು ತಿಂದು ಹಂಗೆ ಹೋಗ್ಬಿಡ್ತಿದ್ವಿ. ಅವ್ರು RD ಅಂತ ಇಟ್ಟಿದವ್ರು ಅವ್ರು. खास कुछ भी नहीं है, लेकिन उसमें क्या है, वो लोग क्या आटा डाल के बनाते वही हम बनाते, लेकिन प्यार से बनाते. ಉಳಿದಿದ್ದು ದುಡ್ಡು ಏನು ಅಪರ್ಸೋದಿಲ್ಲ. ಉಳಿದಿದ್ದು ದುಡ್ಡು ಬಿಸ್ನೆಸ್ಗೆ ಹಾಕೋತ ಹೋಗುದು. ಕಡೆಗೆ ಲಾಸ್ಟಿಗೆ ಅದು ಮ್ಯಾಲೆ ತಗಡ ಹಾಕ್ಲಿಕ್ಕೆ ದುಡ್ಡು ಕಡಿಮೆ ಇತ್ತು. 2 ದಿವಸ ಬಿಸ್ನೆಸ್ ಮಾಡಿ ಆಮೇಲೆ ತಗಡ